ವಿಶ್ವಪ್ರಸನ್ನ ಸ್ವಾಮೀಜಿ ಪರೋಕ್ಷವಾಗಿ ಅಂಬೇಡ್ಕರ್ ವಿರಚಿತ ಸಂವಿಧಾನವನ್ನು ಕಿತ್ತೊಗೆದು ಮನುಸ್ಮೃತಿಯನ್ನು ಪ್ರತಿಷ್ಠಾಪಿಸಬೇಕು ಅಂತ ಹೇಳ್ತಿದ್ದಾರೆ. ತನಗಿಂತ ಕೆಳಗಿರುವ ಶ್ರೇಣಿಯ ಜಾತಿಗಳು ಮೇಲ್ಜಾತಿಯ ಜನರನ್ನು ಗೌರವಿಸಿ ಅವರಿಗೆ ಗುಲಾಮಗಿರಿ ಮಾಡಬೇಕು ಎಂದು ಹೇಳುವುದು ಮನುಸ್ಮೃತಿ. MS ಗೋಲ್ವಾಲ್ಕರ್ ಇವರು RSSನ 2ನೇ ಸರಸಂಘಚಾಲಕರು. ತಮ್ಮ ಬಂಚ್ ಆಫ್ ಥಾಟ್ಸ್ ಅನ್ನುವಂತಹ ಕೃತಿಯಲ್ಲಿ ನಮ್ಮ ಸಂವಿಧಾನದ ವಿರುದ್ಧ ಕಿಡಿಕಾರಿದ್ರು. ಭಾರತವನ್ನ ಹಿಂದೂ ರಾಷ್ಟ್ರ ಅಂತ ಪ್ರತಿಪಾದಿಸುವ ಸಾವರ್ಕರ್ ಮನುಸ್ಮೃತಿಯನ್ನ ಹಿಂದೂ ಕಾನೂನು ಅಂತ ಪ್ರತಿಪಾದಿಸ್ತಾರೆ ಅಂತಾದ ಮೇಲೆ ಬಾಬಾ ಸಾಹೇಬ್ ವಿರಚಿತ ಸಂವಿಧಾನಕ್ಕೆ ಅವರ ಸಮ್ಮತಿ ಇರಲಿಲ್ಲ ಅನ್ನೋದು ಸಾಬೀತಾಗುತ್ತೆ. ಯಾವ ಮನುಸ್ಮೃತಿಯನ್ನ RSSನ ಆರ್ಗನೈಸರ್ ವಿಶ್ವ ಗೌರವಕ್ಕೆ ಪಾತ್ರವಾದ ಗ್ರಂಥ ಅಂತ ಹೇಳಿದೆಯೋ ಅದೇ ಮನುಸ್ಮೃತಿ ಗ್ರಂಥವನ್ನ ಅಂಬೇಡ್ಕರ್ ನಡು ಬೀದಿಯಲ್ಲಿ ಸುಟ್ಟು ಹಾಕಿ ಒಂದು ದೊಡ್ಡ ಆಂದೋಲನಕ್ಕೆ ಕರೆ ಕೊಟ್ಟಿದ್ರು. ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ಸ್ವಾಮೀಜಿ ಇತ್ತೀಚೆಗೆ ನೀಡಿದ ಹೇಳಿಕೆಯೊಂದು ಸಾಕಷ್ಟು ಕೋಲಾಹಲಕ್ಕೆ ಕಾರಣವಾಗ್ತಿದೆ. ನಮ್ಮನ್ನ ಗೌರವಿಸುವಂತಹ ಸಂವಿಧಾನ ಬರಬೇಕು ಅನ್ನೋದು ಅವರ ಹೇಳಿಕೆ. ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿದಂತಹ ಸಂತ ಸಮಾವೇಶದಲ್ಲಿ ಮಾತನಾಡ್ತಾ ಅವರು ಈ ಮಾತುಗಳನ್ನು ಹೇಳಿದ್ದಾರೆ. ಅವರ ಈ ನಿರ್ದಿಷ್ಟ ಹೇಳಿಕೆಯಲ್ಲಿ 2 ಪ್ರಧಾನ ದೋಷಗಳು ಎದ್ದು ಕಾಣ್ತವೆ. ಮೊದಲನೆಯದು, ಬೇರೊಂದು ಸಂವಿಧಾನ ಬರಬೇಕು ಎನ್ನುವ ಮೂಲಕ ಅವರು ಈಗಿರುವಂತಹ ಪ್ರಸ್ತುತ ಸಂವಿಧಾನವನ್ನು ನಾವು ಒಪ್ಪೋದಿಲ್ಲ ಅನ್ನುವಂತಹ ಸಂವಿಧಾನ ವಿರೋಧಿ ಧೋರಣೆಯನ್ನು ಹೊರಹಾಕಿದ್ದಾರೆ. ಎರಡನೆಯದು, ನಮ್ಮನ್ನ ಗೌರವಿಸುವಂತಹ ಸಂವಿಧಾನ ಅನ್ನೋ ಮೂಲಕ ಶ್ರೇಷ್ಠತೆ ಮತ್ತು ಕನಿಷ್ಠತೆಗಳ ಕಲ್ಪನೆಯ ಅಸಮಾನ ಸಮಾಜವನ್ನು ಅವರು ಬಯಸ್ತಾ ಇರೋದು ಇಲ್ಲಿ ವ್ಯಕ್ತವಾಗ್ತಿದೆ. ಯಾವುದೇ ಪ್ರಜಾಸತ್ತಾತ್ಮಕ ಸಂವಿಧಾನದ ಮೂಲ ಉದ್ದೇಶವೆಂದರೆ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇರುವಂತಹ ಎಲ್ಲರನ್ನು ಸಮನಾಗಿ ಕಾಣುವುದಾಗಿರುತ್ತದೆಯೇ ಹೊರತು ಯಾವುದೋ ಒಂದು ಪಂಗಡವನ್ನ, ಒಂದು ಸಮುದಾಯವನ್ನ, ಒಂದು ಜನಾಂಗವನ್ನ ಗೌರವಿಸಿ ಆ ಮೂಲಕ ಇನ್ನುಳಿದ ಸಮುದಾಯಗಳನ್ನು ಅಗೌರವಕ್ಕೆ ಈಡು ಮಾಡೋದಾಗಿರೋದಿಲ್ಲ. ವೈದಿಕ ಧರ್ಮವನ್ನು ಪ್ರತಿಪಾದಿಸ್ತಾ ಇರುವಂತಹ ಮತ್ತು ಆ ಮೂಲಕ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಶ್ರೇಷ್ಠತೆಯ ಫಲಾನುಭವದ ಮನಸ್ಥಿತಿಯನ್ನು ಹೊಂದಿರುವಂತಹ ಈ ಸ್ವಾಮೀಜಿ ಸಂವಿಧಾನ ನಮ್ಮನ್ನ ಗೌರವಿಸಬೇಕು ಎಂದಿರುವುದು ಎಕ್ಸಾಕ್ಟ್ಲಿ ಮನುಸ್ಮೃತಿಯ ಪುನರ್ಸ್ಥಾಪನೆಯ ಹಕ್ಕಿಕತ್ತಾಗಿದೆ ಎನ್ನಬಹುದು. ಯಾಕಂದ್ರೆ ಬಾಬಾ ಸಾಹೇಬರ ನೇತೃತ್ವದಲ್ಲಿ ರಚನೆಯಾಗಿರುವಂತಹ ನಮ್ಮ ಸಂವಿಧಾನ ನಾಗರಿಕರ ನಡುವೆ ಸಮಾನತೆಯನ್ನು ಪ್ರತಿಪಾದಿಸುತ್ತದೆಯೇ ವಿನಃ ಶ್ರೇಣೀಕೃತ ಗೌರವ ವ್ಯವಸ್ಥೆಯನ್ನಲ್ಲ. ಇದಕ್ಕೆ ಪ್ರತಿಯಾಗಿ ತನಗಿಂತ ಕೆಳಗಿರುವ ಶ್ರೇಣಿಯ ಜಾತಿಗಳು ಮೇಲ್ಜಾತಿಯ ಜನರನ್ನ ಗೌರವಿಸಿ ಅವರಿಗೆ ಗುಲಾಮಗಿರಿ ಮಾಡಬೇಕು ಎಂದು ಹೇಳುವುದು ಮನುಸ್ಮೃತಿ. ಅಂದ್ರೆ ವಿಶ್ವಪ್ರಸನ್ನ ಸ್ವಾಮೀಜಿ ಪರೋಕ್ಷವಾಗಿ ಅಂಬೇಡ್ಕರ್ ವಿರಚಿತ ಸಂವಿಧಾನವನ್ನ ಕಿತ್ತೊಗೆದು ಆ ಜಾಗದಲ್ಲಿ ಶ್ರೇಣೀಕೃತ ಅಸಮಾನತೆಯನ್ನ ಪ್ರತಿಪಾದಿಸುವ ಮನುಸ್ಮೃತಿಯನ್ನ ಪ್ರತಿಷ್ಠಾಪಿಸಬೇಕು ಅಂತ ಹೇಳ್ತಿದ್ದಾರೆ. ಇದು ನಿಜಕ್ಕೂ ಅಪಾಯಕಾರಿ ಧೋರಣೆ. ಮನುಸ್ಮೃತಿಗೂ ನಮ್ಮ ಸಂವಿಧಾನಕ್ಕೂ ಇರುವಂತಹ ಮೌಲ್ಯಾಧಾರಿತ ಅಂತರಗಳನ್ನ ಅರ್ಥ ಮಾಡಿಕೊಂಡಾಗ ನಮಗೆ ಈ ಅಪಾಯದ ಅರಿವಾಗುತ್ತೆ. ಅಂತಹ ಒಂದೆರಡು ವ್ಯತ್ಯಾಸಗಳನ್ನ ನೋಡೋಣ ಬನ್ನಿ. ಮನುಸ್ಮೃತಿ ಅಧ್ಯಾಯ 1 ಶ್ಲೋಕ 91. ಮಹಾಪ್ರಭುವಾದ ಬ್ರಹ್ಮನು ಮೇಲಿನ 3 ವರ್ಣಗಳ ಜನರ ನಿಸ್ವಾರ್ಥ ಸೇವೆ ಮಾಡಿಕೊಂಡಿರುವುದನ್ನೇ ಶೂದ್ರನಿಗೆ ಕರ್ತವ್ಯವೆಂದು ಆದೇಶಿಸಿದ್ದಾನೆ. ಸಂವಿಧಾನ ಆರ್ಟಿಕಲ್ 19(1)(g). ಪ್ರತಿ ನಾಗರಿಕರಿಗೂ ಅವರ ಕುಶಲತೆಗೆ ಅನುಗುಣವಾಗಿ ಘನತೆಯುಕ್ತ ಉದ್ಯಮವನ್ನ ವ್ಯಾಪಾರವನ್ನು ನಡೆಸುವ ಮೂಲಭೂತ ಹಕ್ಕು ಇರುತ್ತದೆ. ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 270. ಶೂದ್ರನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರನ್ನ ಹೀನ ಮಾತುಗಳಿಂದ ಬೈದರೆ ಅವನ ನಾಲಿಗೆಯನ್ನ ಕತ್ತರಿಸಬೇಕು, ಯಾಕಂದ್ರೆ ಅವನು ಕೆಳಜಾತಿಯವನು. ಸಂವಿಧಾನ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಆರ್ಟಿಕಲ್ 20. ಕ್ರಿಮಿನಲ್ ಕಾಯ್ದೆಗಳ ಪ್ರಕಾರ ವಿಚಾರಣೆಗೆ ಒಳಪಡಿಸಿ ತಪ್ಪು ಸಾಬೀತಾದರೆ ಅಪರಾಧದ ಪ್ರಮಾಣಕ್ಕೆ ಅನುಗುಣವಾಗಿ ಶಿಕ್ಷೆಯನ್ನ ನೀಡಬೇಕು. ಜಾತಿ ಯಾವುದೇ ಆಗಿದ್ದರೂ ಶಿಕ್ಷೆ ನೀಡುವಾಗ ಅದನ್ನ ಪರಿಗಣಿಸಬಾರದು ಎಂಬುದನ್ನು ನಮ್ಮ ಸಂವಿಧಾನ ಒತ್ತಿ ಹೇಳಿದೆ. ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 271. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರನ್ನ ಅವರ ಜಾತಿಗಳ ಹೆಸರಿಡಿದು ಹೀಯಾಳಿಸಿದ ಶೂದ್ರನ ಬಾಯಿಯೊಳಕ್ಕೆ 10 ಅಂಗುಲ ಉದ್ದದ ಕಾದ ಕಬ್ಬಿಣದ ಸಲಾಕೆಯನ್ನ ತುರುಕಬೇಕು. ಸಂವಿಧಾನ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಆರ್ಟಿಕಲ್ 20. ಒಂದೇ ತಪ್ಪಿಗೆ ಹಲವು ಸಲ ಶಿಕ್ಷೆಯನ್ನು ನೀಡಬಾರದು ಮತ್ತು ಯಾರು ತನ್ನ ವಿರುದ್ಧ ಅಪರಾಧ ನಡೆದಿದೆ ಎಂದು ದೂರುತ್ತಾನೋ ಅವನೇ ಸಾಕ್ಷಿ ಹೇಳುವಂತೆಯೂ ಇರಬಾರದು. ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 272. ಬ್ರಾಹ್ಮಣರಿಗೆ ಅಹಂಕಾರದಿಂದ ಕರ್ತವ್ಯ ಬೋಧನೆ ಮಾಡಲು ಬರುವ ಶೂದ್ರನ ಬಾಯಿ ಮತ್ತು ಕಿವಿಯೊಳಗೆ ರಾಜನಾದವನು ಕಾದ ಎಣ್ಣೆಯನ್ನು ಸುರಿಯಬೇಕು. ಸಂವಿಧಾನ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಆರ್ಟಿಕಲ್ 22. ಆಪಾದಿತನನ್ನ ಬಂಧಿಸುವ ಸಂದರ್ಭ ಬಂದರೆ ಯಾಕಾಗಿ ಆತನನ್ನ ಬಂಧಿಸಲಾಗ್ತಿದೆ ಎಂಬುದನ್ನು ಆತನಿಗೆ ಮನವರಿಕೆ ಮಾಡಿಕೊಡಬೇಕು ಮತ್ತು ತನ್ನ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಂಡಿಸಲು ಅಗತ್ಯ ತಯಾರಿಯನ್ನ ಮಾಡಿಕೊಳ್ಳಲು ಅವನಿಗೆ ಅವಕಾಶವನ್ನು ಕಲ್ಪಿಸಬೇಕು. ಯಾರದೋ ಆರೋಪದ ಮೇಲೆ ಏಕಾಏಕಿ ಯಾವ ವ್ಯಕ್ತಿಯನ್ನು ಶಿಕ್ಷಿಸಲು ನಮ್ಮ ಸಂವಿಧಾನ ಒಪ್ಪುವುದಿಲ್ಲ. ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 282. ಬ್ರಾಹ್ಮಣನ ಜೊತೆಗೆ ಒಂದೇ ಆಸನದಲ್ಲಿ ಕುಳಿತ ಅಂತ್ಯಜ ಅಥವಾ ಶೂದ್ರನಿಗೆ ಸೊಂಟದಲ್ಲಿ ಬರೆ ಎಳೆದು ಊರಿನಿಂದ ಹೊರಗೆ ಹಾಕಬೇಕು, ಇಲ್ಲವೇ ಕುಂಡೆಯನ್ನ ಕತ್ತರಿಸಬೇಕು. ಸಂವಿಧಾನ
ಆರ್ಟಿಕಲ್ 14 ಮತ್ತು 15ರಡಿ ಎಲ್ಲರೂ ಸಮಾನರು. ಯಾವುದೇ ವ್ಯಕ್ತಿಗೂ ಅವನ ಜಾತಿ, ಧರ್ಮ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದಲ್ಲಿ ಭೇದ ಭಾವವನ್ನು ಮಾಡಬಾರದು. ಅಂದರೆ ಬ್ರಾಹ್ಮಣ ವ್ಯಕ್ತಿಯ ಪಕ್ಕ ಶೂದ್ರನಾದವನು ಕೂತ್ಕೊಳ್ಬಹುದು ಎನ್ನುತ್ತೆ ನಮ್ಮ ಸಂವಿಧಾನ. ಮನುಸ್ಮೃತಿ ಅಧ್ಯಾಯ 9 ಶ್ಲೋಕ 3. ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ, ಮುಪ್ಪಿನಲ್ಲಿ ಮಗನ ರಕ್ಷಣೆಯಲ್ಲಿ ಹೆಣ್ಣು ಇರಬೇಕು. ಸ್ತ್ರೀಯರು ಸ್ವತಂತ್ರಕ್ಕೆ ಅರ್ಹರಲ್ಲ. ಸಂವಿಧಾನ ಆರ್ಟಿಕಲ್ 16 ಸಾರ್ವಜನಿಕ ಉದ್ಯೋಗಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನು ಕಲ್ಪಿಸಬೇಕು. ಮಹಿಳೆಯರಿಗೂ ದುಡಿಯುವ ಅವಕಾಶ ಸಿಗುವುದರಿಂದ ಅವರು ಯಾರ ಹಂಗೂ ಇಲ್ಲದಂತೆ ತಮ್ಮ ಕಾಲ ಮೇಲೆ ತಾವು ಸ್ವತಂತ್ರವಾಗಿ ನಿಲ್ಲಲು ಅರ್ಹವಾಗಿಸುತ್ತದೆ ನಮ್ಮ ಸಂವಿಧಾನ. ಮನುಸ್ಮೃತಿ ಅಧ್ಯಾಯ 9 ಶ್ಲೋಕ 11 ಗಂಡನಾದವನು ಹೆಂಡತಿಯನ್ನ ಕೇವಲ ಮನೆಗೆಲಸಕ್ಕೆ, ಧರ್ಮ ಕಾರ್ಯಕ್ಕೆ, ಶೌಚವಿಧಿ ಸ್ವಚ್ಛತಾ ಕಾರ್ಯಕ್ಕೆ, ಪಾತ್ರೆ ತೊಳೆಯುವುದಕ್ಕಷ್ಟೇ ಸೀಮಿತಗೊಳಿಸಬೇಕು. ಮಕ್ಕಳನ್ನು ಹಡೆಯುವುದು, ಹಡೆದ ಮಕ್ಕಳನ್ನು ಸಾಕುವುದು, ಸಂಸಾರವನ್ನು ನಿರ್ವಹಿಸುವುದು ಇವುಗಳಷ್ಟೇ ಸ್ತ್ರೀಯರ ಕರ್ತವ್ಯಗಳು. ಸಂವಿಧಾನ ಆರ್ಟಿಕಲ್ 16 ಸಾರ್ವಜನಿಕ ಉದ್ಯೋಗಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನು ಕಲ್ಪಿಸಬೇಕು. ಮಹಿಳೆಯರಿಗೂ ಹೊರಗೆ ಹೋಗಿ ದುಡಿಯುವ ಅವಕಾಶ ನಮ್ಮ ಸಂವಿಧಾನ ಕಲ್ಪಿಸಿದೆ. ವಿಶ್ವಪ್ರಸನ್ನ ಸ್ವಾಮೀಜಿ ಯಾಕೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕಡೆಗಣಿಸಿ ಮನುಸ್ಮೃತಿ ಪ್ರೇರಿತ ಹೊಸ ಸಂವಿಧಾನದ ಬಯಕೆಯನ್ನು ಹೊರಹಾಕ್ತಿದ್ದಾರೆ ಅನ್ನೋದು ನಮಗೆ ಈಗ ಅರ್ಥ ಆಗಿರಬಹುದು. ಇನ್ಫ್ಯಾಕ್ಟ್ ಬಾಬಾ ಸಾಹೇಬರ ಸಂವಿಧಾನದ ಬಗ್ಗೆ ಸ್ವಾಮೀಜಿ ಪ್ರತಿನಿಧಿಸುವ ಸಂಘ ಪರಿವಾರದ ಅಪಸ್ವರ ಇದೇ ಮೊದಲೇನಲ್ಲ. ನವೆಂಬರ್ 26, 1949 ಅಂಬೇಡ್ಕರ್ ಅಧ್ಯಕ್ಷತೆಯ ಸಂವಿಧಾನ ರಚನಾ ಸಮಿತಿ ನೀಡಿದ ಕರಡು ಪ್ರತಿಯನ್ನು ನಮ್ಮ ದೇಶ ಅಂಗೀಕರಿಸಿತು. ಅದಾಗಿ ಕೇವಲ 4 ದಿನಕ್ಕೆ ಅಂದರೆ ನವೆಂಬರ್ 30ನೇ ತಾರೀಕಿನಂದು RSSನ ಮುಖವಾಣಿಯಾದಂತಹ ಆರ್ಗನೈಸರ್ ಪತ್ರಿಕೆಯು ನಮ್ಮ ಸಂವಿಧಾನವನ್ನು ಟೀಕಿಸಿ ಸಂಪಾದಕೀಯ ಬರಹವನ್ನು ಪ್ರಕಟಿಸಿತು. ಅದರಲ್ಲಿ ಹೀಗೆ ಹೇಳಲಾಗಿತ್ತು: ಭಾರತ ಸಂವಿಧಾನದ ಕಡುಕೆಟ್ಟ ವಿಚಾರ ಏನಂದ್ರೆ ಅದರಲ್ಲಿ ಭಾರತೀಯತೆ ಅನ್ನೋದೇ ಇಲ್ಲ. ಪುರಾತನ ಭಾರತದ ಕಾನೂನು ಕಟ್ಟಳೆಗಳಾಗಲಿ, ಸಂರಚನೆಗಳಾಗಲಿ, ನುಡಿಗಟ್ಟುಗಳಾಗಲಿ ಯಾವುದೂ ಇಲ್ಲ. ಸ್ವಾರ್ಥದ ಲೈಕುರ್ಗಸ್ ಅಥವಾ ಪರ್ಸಿಯಾದ ಸೋಲೋನ್ ಬರೆಯುವುದಕ್ಕೂ ಮೊದಲೇ ಮನುವಿನ ನಿಯಮಗಳನ್ನು ಇಲ್ಲಿ ರಚಿಸಲಾಗಿತ್ತು. ಇವತ್ತಿಗೂ ಮನುಸ್ಮೃತಿಯಲ್ಲಿ ಮನು ಉಲ್ಲೇಖಿಸಿರುವಂತಹ ಕಾನೂನುಗಳು ಪ್ರಪಂಚದ ಗೌರವಕ್ಕೆ ಪಾತ್ರವಾಗಿವೆ ಮತ್ತು ಸ್ವಾಭಾವಿಕ ವಿಧೇಯತೆ ಮತ್ತು ಅನುಸರಣೆಯಲ್ಲಿವೆ. ಆದರೆ ನಮ್ಮ ಸಂವಿಧಾನವನ್ನು ರಚಿಸಿದ ಪಂಡಿತರಿಗೆ ಇದ್ಯಾವುದೂ ಲೆಕ್ಕಕ್ಕಿಲ್ಲ ಅಂತ ಬರೆಯಲಾಗಿತ್ತು. ಈ ಉಲ್ಲೇಖದಲ್ಲಿ ಆರ್ಗನೈಸರ್ ಪತ್ರಿಕೆಯು ಸಂವಿಧಾನ ಪಂಡಿತರು ಅಂತ ಲೇವಡಿ ಮಾಡಿರುವುದನ್ನು ನೀವು ಗಮನಿಸಬಹುದು. ಹಾಗೆ ಅದು ಲೇವಡಿ ಮಾಡಿದ್ದು ಬೇರ್ಯಾರನ್ನೂ ಅಲ್ಲ, ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ. ಯಾಕಂದ್ರೆ ಯಾವ ಮನುಸ್ಮೃತಿಯನ್ನ RSSನ ಆರ್ಗನೈಸರ್ ವಿಶ್ವ ಗೌರವಕ್ಕೆ ಪಾತ್ರವಾದ ಗ್ರಂಥ ಅಂತ ಹೇಳಿದೆಯೋ ಅದೇ ಮನುಸ್ಮೃತಿ ಗ್ರಂಥವನ್ನ ಅಂಬೇಡ್ಕರ್ 1927 ಡಿಸೆಂಬರ್ 25ರಂದು ನಡು ಬೀದಿಯಲ್ಲಿ ಸುಟ್ಟು ಹಾಕಿ ಒಂದು ದೊಡ್ಡ ಆಂದೋಲನಕ್ಕೆ ಕರೆ ಕೊಟ್ಟಿದ್ರು. ಆ ಸಿಟಿಗಾಗಿಯೇ ಅವತ್ತು RSS ಸಂವಿಧಾನ ಪಂಡಿತ ಅಂತ ಅವರನ್ನ ಲೇವಡಿ ಮಾಡಿತ್ತು. ನಮ್ಮ ಸಂವಿಧಾನಕ್ಕೆ RSSನ ವಿರೋಧ ಕೇವಲ ಆರ್ಗನೈಸರ್ ಪತ್ರಿಕೆಯ ಆ ಲೇಖನಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. RSS ಬಹಳ ಆಳವಾದ ಸಿಟ್ಟನ್ನ ಹೊಂದಿತ್ತು ಎಂಬುದಕ್ಕೆ ಇನ್ನೊಂದಷ್ಟು ನಿದರ್ಶನಗಳನ್ನ ನೋಡೋಣ ಬನ್ನಿ. MS ಗೋಳ್ವಾಲ್ಕರ್ ಇವರು RSSನ 2ನೇ ಸರಸಂಘ ಚಾಲಕರು. RSS ಮತ್ತು ಬಿಜೆಪಿಯವರು ಇವತ್ತಿಗೂ ಇವರನ್ನ ಗುರೂಜಿ ಅಂತ ತುಂಬಾ ಆದರಪೂರ್ವಕವಾಗಿ ಗೌರವಿಸ್ತಾರೆ ಮತ್ತು ಅವರ ಪ್ರತಿ ಹೇಳಿಕೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಬಂದಿದ್ದಾರೆ. ಅಂತಹ ಗೋಳ್ವಾಲ್ಕರ್ ತಮ್ಮ ಬಂಚ್ ಆಫ್ ಥಾಟ್ಸ್ ಅನ್ನುವಂತಹ ಕೃತಿಯಲ್ಲಿ ನಮ್ಮ ಸಂವಿಧಾನದ ವಿರುದ್ಧ ಹೀಗೆ ಕಿಡಿಕಾರಿದ್ರು. ನಮ್ಮದು ಅಂತ ಹೇಳಲಾಗ್ತಿರುವಂತಹ ಈ ಸಂವಿಧಾನವು ಪಾಶ್ಚಾತ್ಯ ದೇಶಗಳ ಸಂವಿಧಾನಗಳಿಂದ ಬೇರೆ ಬೇರೆ ಕಲಮುಗಳನ್ನು ಹೆಕ್ಕಿ ತಂದು ಒಟ್ಟುಗೂಡಿಸಿದ ಕೃತಿಯಾಗಿದ್ದು ಇದರಲ್ಲಿ ಅಪಾರ ತೊಡಕುಗಳು ಮತ್ತು ಭಿನ್ನ ನಿಲುವುಗಳು ಎದ್ದು ಕಾಣುತ್ತವೆ. ನಮ್ಮದು ಅಂತ ಕರೆದುಕೊಳ್ಳುವ ಯಾವ ಅಂಶವೂ ಇದರಲ್ಲಿಲ್ಲ. ನಮ್ಮ ರಾಷ್ಟ್ರೀಯ ಕಾರ್ಯಯೋಜನೆ ಏನು ಮತ್ತು ನಮ್ಮ ಬದುಕಿನ ಮುಖ್ಯ ಧಾತು ಏನು ಎಂಬುದರ ಬಗ್ಗೆ ಇದರ ನಿರ್ದೇಶಕ ತತ್ವಗಳಲ್ಲಿ ಒಂದೇ ಒಂದು ಪದವೂ ಇಲ್ಲ ಅಂತ ಬರೆದಿದ್ರು. ಬೆಂಗಳೂರಿನ ಸಾಹಿತ್ಯ ಸಿಂಧು ಪ್ರಕಾಶನ 1996ರಲ್ಲಿ ಪ್ರಕಟಿಸಿದ ಈ ಕೃತಿಯ ಆವೃತ್ತಿಯ 238ನೇ ಪುಟದಲ್ಲಿ ನಾವು ಗೋಳ್ವಾಲ್ಕರ್ ಅವರ ಈ ಮಾತನ್ನ ಅಧಿಕೃತವಾಗಿ ಕಾಣಬಹುದು. ಅಂದ್ರೆ ಗೋಳ್ವಾಲ್ಕರ್ ಅವರ ಪ್ರಕಾರ, ಅರ್ಥಾತ್ RSSನವರ ಪ್ರಕಾರ, ಇಲ್ಲಿನ ಕಾನೂನುಗಳನ್ನ ಅಂದ್ರೆ ಮನುಸ್ಮೃತಿಯ ಕಾನೂನನ್ನ ಒಳಗೊಳ್ಳದ ನಮ್ಮ ಸಂವಿಧಾನವನ್ನ ಅವರು ಒಪ್ಪೋಕೆ ಸಾಧ್ಯವಿಲ್ಲ ಎಂಬುದಾಗಿತ್ತು. ಇನ್ನು RSSನವರ ಪಾಲಿನ ಆರಾಧ್ಯ ದೈವ ಅಂತಲೇ ಕರೆಯಬಹುದಾದ ವಿನಾಯಕ್ ದಾಮೋದರ್ ಸಾವರ್ಕರ್ ನಿಲುವು ಏನಾಗಿತ್ತು ಅನ್ನೋದನ್ನ ನೋಡೋಣ. ದೆಹಲಿಯ ಪ್ರಭಾತ್ ಪ್ರಕಾಶನ ಹಿಂದಿ ಭಾಷೆಯಲ್ಲಿ ಪ್ರಕಟಿಸಿರುವ ಸಾವರ್ಕರ್ ಸಮಗ್ರ ಕೃತಿಯ ಮನುಸ್ಮೃತಿಯಲ್ಲಿ ಮಹಿಳೆ ಎಂಬ ತಮ್ಮ ಬರಹದಲ್ಲಿ ಸಾವರ್ಕರ್ ಹೀಗೆ ಪ್ರತಿಪಾದಿಸಿದ್ದಾರೆ: ವೇದಗಳ ನಂತರ ನಮ್ಮ ಹಿಂದೂ ರಾಷ್ಟ್ರಕ್ಕೆ ಪೂಜನೀಯವಾದ ಗ್ರಂಥವೆಂದರೆ ಮನುಸ್ಮೃತಿಯಾಗಿದ್ದು ಅನಾದಿ ಕಾಲದಿಂದಲೂ ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಆಲೋಚನೆಗಳು ಮತ್ತು ಆಚಾರಗಳಿಗೆ ಅದುವೇ ಆಧಾರವಾಗಿದೆ. ಶತಮಾನಗಳಿಂದ ನಮ್ಮ ದೇಶವು ಸಾಗಿ ಬಂದ ಆಧ್ಯಾತ್ಮಿಕ ಮತ್ತು ದೈವಿಕ ಪಥಗಳಿಗೆ ಈ ಕೃತಿಯೇ ಕ್ರೋಢೀಕೃತ ರೂಪವಾಗಿದೆ. ಇವತ್ತಿಗೂ ಕೋಟ್ಯಾಂತರ ಹಿಂದೂಗಳು ತಮ್ಮ ಜೀವನ ಮತ್ತು ಆಚರಣೆಗಳಲ್ಲಿ ಅನುಸರಿಸ್ತಾ ಇರುವಂತಹ ಕಟ್ಟಳೆಗಳಿಗೆ ಈ ಮನುಸ್ಮೃತಿಯೇ ಮೂಲವಾಗಿದೆ. ಇವತ್ತು ಮನುಸ್ಮೃತಿಯೇ ಹಿಂದೂ ಕಾನೂನು ಎಂದಿದ್ರು.
ಭಾರತವನ್ನ ಹಿಂದೂ ರಾಷ್ಟ್ರ ಅಂತ ಪ್ರತಿಪಾದಿಸುವ ಸಾವರ್ಕರ್ ಮನುಸ್ಮೃತಿಯನ್ನ ಹಿಂದೂ ಕಾನೂನು ಅಂತ ಪ್ರತಿಪಾದಿಸ್ತಾರೆ ಅಂತಾದ ಮೇಲೆ ನಮ್ಮ ಭಾರತೀಯರಿಗೆ ಕಾನೂನು, ಕಾಯ್ದೆ, ಕಟ್ಟಳೆಗಳನ್ನು ರೂಪಿಸಿರುವ ಬಾಬಾ ಸಾಹೇಬ್ ವಿರಚಿತ ಸಂವಿಧಾನಕ್ಕೆ ಅವರ ಸಮ್ಮತಿ ಇರಲಿಲ್ಲ ಅನ್ನೋದು ಇದರಿಂದ ಸಾಬೀತಾಗುತ್ತೆ. ಈಗ ವಿಶ್ವಪ್ರಸನ್ನ ಸ್ವಾಮೀಜಿ ನೇರವಾಗಿ ಪ್ರತಿಧ್ವನಿಸ್ತಿರೋದು ಇದೇ ಅಭಿಪ್ರಾಯವನ್ನ. ಅಂದ್ರೆ ಅಂಬೇಡ್ಕರ್ ರಚಿಸಿರುವ ನಮ್ಮ ಸಂವಿಧಾನವನ್ನ ತೆಗೆದುಹಾಕಿ ಅದರ ಜಾಗದಲ್ಲಿ ಶ್ರೇಣೀಕೃತ ವ್ಯವಸ್ಥೆಯ ಮೂಲಕ ಮೇಲ್ಜಾತಿಗಳನ್ನ ಗೌರವಿಸುವ ಮನುಸ್ಮೃತಿಯನ್ನ ಜಾರಿಗೆ ತರಬೇಕು ಅಂತ. ಸಹಸ್ರಾರು ಸಸ್ಯ ಸಂಪತ್ತು ಮತ್ತು ಜೀವಕೋಟಿಗಳನ್ನ ಅನಾಯಾಸವಾಗಿ ಬಲಿ ತೆಗೆದುಕೊಳ್ಳುವ ದೊಡ್ಡ ಕಾಡ್ಗಿಚ್ಚು ಹುಟ್ಟುಕೊಳ್ಳೋದು ಕೂಡ ಸಣ್ಣ ಕಿಡಿಯಿಂದ. ಹಾಗಾಗಿ ಕಿಡಿ ಸಣ್ಣದೆಂದು ನಾವು ನಿರ್ಲಕ್ಷಿಸಬಾರದು. ಸ್ವಾಮೀಜಿಯ ಈ ಸಂವಿಧಾನ ವಿರೋಧಿ ಹೇಳಿಕೆ ಕೂಡ ಮುಂದೊಂದು ದಿನ ದೊಡ್ಡ ಕಾಡ್ಗಿಚ್ಚಾಗಿ ನಮ್ಮನ್ನ ಸುಟ್ಟು ಹಾಕುವ ಅಪಾಯಕಾರಿ ಕಿಡಿಯಂತೆ ಭಾಸವಾಗ್ತಿರೋದನ್ನ ನಾವೆಲ್ಲ ಈಗಲೇ ಅರ್ಥ ಮಾಡಿಕೊಳ್ಳಬೇಕಿದೆ.